ಹಲೋ ಫ್ರೆಂಡ್ಸ್, ಅಸ್ಸಲಾಮ್ ಅಲೈಕುಮ್, ನಮಸ್ಕಾರ. ಹೇಗಿದ್ದೀರಾ ಎಲ್ಲರೂ? ವೆಲ್ಕಮ್ ಬ್ಯಾಕ್ ಟು ಸಿಂಪಲ್ ಕಿಚನ್. ಇವತ್ತು ನಾನು ಮಂಡಿ ರೆಸಿಪಿಯನ್ನು ನಿಮ್ಮೊಂದಿಗೆ ಶೇರ್ ಮಾಡ್ತಿದ್ದೀನಿ. ಇದು ತುಂಬ ಚೆನ್ನಾಗಿರುತ್ತೆ. ನೀವು ಒಂದು ಸತಿ ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್. ಇದಕ್ಕೆ ನಾನು ಮೊದಲಿಗೆ ಒಂದು ಬೌಲ್ ತಗೊಂಡು ಅದಕ್ಕೆ ಮ್ಯಾಗಿ ಕ್ಯೂಬ್ಸ್, ಚಿಕನ್ ಕ್ಯೂಬ್ಸ್ ಸಿಗುತ್ತೆ, ಅದನ್ನು ಒಂದು ಬೌಲಿಗೆ ಹಾಕಬೇಕು. ಇದಕ್ಕೆ ಮಂದಿ ಮಸಾಲ ಅಂತ ಸಿಗುತ್ತೆ. ಈ ಮಂದಿ ಮಸಾಲಾನ 2 ಚಮಚ ಹಾಕಬೇಕು. ಈ ಮಸಾಲದಲ್ಲೇ ಖಾರ ಎಲ್ಲ ಇರುತ್ತೆ, ಬೇಕಾದರೆ ನೀವು ಖಾರ ಹಾಕ್ಕೋಬೋದು. ನಾನು 2 ಸ್ಪೂನು ಅಚ್ಚ ಖಾರದ ಪುಡಿ ಹಾಕಿದ್ದೀನಿ. ಹಾಕಿ ಮತ್ತು ಆಲಿವ್ ಆಯಿಲ್ ಇದ್ದರೆ ಆಲಿವ್ ಆಯಿಲ್ ಹಾಕಿ. ನನ್ನ ಹತ್ರ ಇರಲಿಲ್ಲ, ನಾನು ಸನ್ಫ್ಲವರ್ ಆಯಿಲ್ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ತೀನಿ. ಮತ್ತು ಇದು ಉಪ್ಪು ಸ್ವಲ್ಪ ನನಗೆ ಉಪ್ಪು ಬೇಕು ಅನ್ನಿಸ್ತು, ನಾನು ಅದಕ್ಕೆ ಉಪ್ಪು ಹಾಕಿದ್ದೀನಿ. ನಿಮಗೆ ಕಮ್ಮಿ ಬೇಕಾದರೆ ಕಮ್ಮಿ ಹಾಕ್ಕೋಬೋದು. ಉಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ತೀನಿ. ಇದಕ್ಕೇ ಒಂದು ಅರ್ಧ ನಿಂಬೆ ರಸನ ಹಾಕಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ. ಈಗ ಉಪ್ಪು ಖಾರ ಹುಳಿ ಎಲ್ಲ ಕರೆಕ್ಟಾಗಿದೆಯಾ ಅಂತ ಒಂದು ಸತಿ ನೋಡಿಕೊಂಡು ಈಗ ಚಿಕನ್ ಪೀಸನ್ನು ಹಾಕಬೇಕು. ಈ ಚಿಕನ್ ಪೀಸು ಈ ಥರ ಕಟ್ ಮಾಡಿ ಇಟ್ಟಿದ್ದೀನಿ. ದೊಡ್ಡ ದೊಡ್ಡ ಚಿಕನ್ ಪೀಸ್ ತೊಗೊಳ್ಬೇಕು. ಇದನ್ನು ಈ ಥರ ಕಟ್ ಮಾಡಿ ಇಟ್ಟಿದ್ದೀನಿ. ಇದನ್ನು ಹೀಗೆ ಮಿಕ್ಸ್ ಮಾಡಿ ಇದನ್ನು ಒಂದು 2-3 ಗಂಟೆಗಳ ಕಾಲ ಅದು ನೆನೆಯೋಕ್ಕೆ ಇಡಬೇಕು. ಒಂದು ಪಾತ್ರೆ ತಗೊಂಡು ಅದಕ್ಕೆ ನಾನು ಬಾಸುಮತಿ ರೈಸು ನಾನು 2 ಕಪ್ ಹಾಕಿದ್ದೀನಿ. ನಿಮಗೆ ಎಷ್ಟು ಬೇಕೋ ಅಷ್ಟು ನೋಡಿ ಹಾಕ್ಕೊಳ್ಳಿ. ನಾನು 2 ಕಪ್ ಬಾಸುಮತಿ ರೈಸನ್ನು ಹಾಕಿದ್ದೀನಿ. ಹಾಕಿ ಇದನ್ನು ಚೆನ್ನಾಗಿ ತೊಳೆದು ಇದನ್ನು ಒಂದು ಅರ್ಧ ಗಂಟೆ ಕಾಲ ನೆನೆಯೋಕ್ಕೆ ಇಡ್ತೀನಿ. ಒಂದು ಇಡ್ಲಿ ಪಾತ್ರೆ ತಗೊಂಡು ಅದಕ್ಕೆ ನೀರು ಹಾಕಿ ಅದು ಚೆನ್ನಾಗಿ ಕುದಿಯೋಕ್ಕೆ ಬಿಟ್ಟು, ಕುದ್ಮೇಲೆ ಈ ಮಿಕ್ಸ್ ಮಾಡಿಟ್ಟ ಚಿಕನ್ ಪೀಸನ್ನು ಹಾಕಿ ಅದನ್ನು ಒಂದು 30 ನಿಮಿಷಗಳ ಕಾಲ ಬೇಯಿಸಬೇಕು. ಹಬೆಯಲ್ಲಿ ಇದನ್ನು 30 ನಿಮಿಷಗಳ ಕಾಲ ಹೀಗೆ ಬೇಯಿಸಬೇಕು. ನಾನು 2 ಕಪ್ಪು ರೈಸ್ ತಗೊಂಡಿದ್ದೀನಿ. ಅದಕ್ಕಾಗಿ ಇದಕ್ಕೆ ಒಂದು ಅರ್ಧ ಕ್ಯಾಪ್ಸಿಕಮ್ಮು ಮತ್ತು ಒಂದು ಅರ್ಧ ಈರುಳ್ಳಿ, ಕ್ಯಾಪ್ಸಿಕಮ್ನ ಸಣ್ಣದಾಗಿ ಹೆಚ್ಚಿಡಬೇಕು. ಮತ್ತು ಒಂದು ಅರ್ಧ ಈರುಳ್ಳಿನೂ ಸಹ ಸಣ್ಣದಾಗಿ ಹೆಚ್ಚಿಡಬೇಕು. ಮತ್ತು ಇದಕ್ಕೆ ಮಸಾಲೆಗೆ ಪಲಾವ್ ಎಲೆ, ಲವಂಗ, ಚಕ್ಕೆ ಮತ್ತು ಏಲಕ್ಕಿ, ಸ್ಟಾರ್ ಮೊಗ್ಗು ಮತ್ತು ಡ್ರೈ ಲೆಮನ್ನು, ಚಿಕನ್ ಕ್ಯೂಬ್ಸು ಎಲ್ಲವನ್ನು, ಹಸಿಮೆಣಸು ಒಂದು ಎಲ್ಲವನ್ನು ಕಟ್ ಮಾಡಿ ಇಡಬೇಕು. ಇದು 30 ನಿಮಿಷಗಳ ಕಾಲ ಬೆಂದ ಚಿಕನ್ ಈ ಥರ ಬೆಂದಿರುತ್ತೆ ನೋಡಿ. ಇದನ್ನು ತೆಗೆದು ಒಂದು ಪ್ಲೇಟಿಗೆ ಹಾಕಿ ಇಡಬೇಕು. ಇದರಲ್ಲಿರುವ ಈ ನೀರನ್ನು ವೇಸ್ಟ್ ಮಾಡಬಾರ್ದು. ಇದು ತುಂಬ ಟೇಸ್ಟಾಗಿರುತ್ತೆ. ಇದನ್ನೇ ನಾವು ರೈಸ್ ಮಾಡೋಕ್ಕೆ ತೆಗೆದಿಡಬೇಕು. ಇದನ್ನು ಹಾಗೆ ತೆಗೆದಿಟ್ಟು ಇದು ರೈಸ್ ಮಾಡುವಾಗ ಹಾಕೋಣ. ಈಗ ರೈಸ್ ಮಾಡೋಕ್ಕೆ ಒಂದು ಪಾತ್ರೆಗೆ ಒಂದು 3 ಸ್ಪೂನ್ ಎಣ್ಣೆ ಹಾಕಿ ಅದಕ್ಕೆ ಏಲಕ್ಕಿ, ಲವಂಗ, ಚಕ್ಕೆ, ಸ್ಟಾರ್ ಮೊಗ್ಗು, ಪಲಾವ್ ಎಲೆ ಹಾಕಿ ಮತ್ತು ಸಣ್ಣದಾಗಿ ಹೆಚ್ಚಿದ ಈರುಳ್ಳಿ ಹಾಕಿ ಫ್ರೈ ಮಾಡಬೇಕು. ಇದಕ್ಕೇ ನಾವು ಕ್ಯಾಪ್ಸಿಕಮ್ ಮತ್ತು ಒಂದು ಹಸಿಮೆಣಸು ಹಾಕಿ ಇದನ್ನು ಫ್ರೈ ಮಾಡಬೇಕು. ಇದು ಸ್ವಲ್ಪ ಫ್ರೈ ಆದಮೇಲೆ ಇದಕ್ಕೆ 1 ಸ್ಪೂನ್ ಧನಿಯಾ ಮತ್ತು 1 ಸ್ಪೂನ್ ಜೀರಿಗೆ ಮತ್ತು ಸ್ವಲ್ಪ ಕಾಳು ಮೆಣಸು ಹಾಕಿ ಮಿಕ್ಸ್ ಮಾಡಬೇಕು. 5-6 ಎಸಳು ಬೆಳ್ಳುಳ್ಳಿನ ಸಣ್ಣದಾಗಿ ಹೆಚ್ಚಿದ್ದು ಹಾಕಿ ಫ್ರೈ ಮಾಡಿ. ಇದಕ್ಕೆ ಒಂದು ಡ್ರೈ ಲೆಮನ್ನು, ಚಿಕನ್ ಕ್ಯೂಬು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಮತ್ತು ಈ ಚಿಕನ್ನಿಗೆ ಮಸಾಲೆ ಮಾಡಿಟ್ಟಿದ್ದೆ ಅದನ್ನು ತೆಗೆದಿದ್ದೆ, ಅದನ್ನು 1 ಸ್ಪೂನ್ ಹಾಕಿ ಮಿಕ್ಸ್ ಮಾಡಬೇಕು. ಮತ್ತು ಚಿಕನ್ ಬೆಂದ ನೀರು 2 ಕಪ್ಪು ರೈಸಿಗೆ 4 ಕಪ್ಪು ನೀರು ಹಾಕಿ ಅದನ್ನು ಒಂದು ಸತಿ ಮಿಕ್ಸ್ ಮಾಡಿ. ಇದಕ್ಕೆ ಉಪ್ಪು ಖಾರ ಎಲ್ಲ ಕರೆಕ್ಟಾಗಿದೆಯಾ ಅಂತ ನೋಡ್ಕೋಬೇಕು. ಇದಕ್ಕೆ ಸ್ವಲ್ಪ ಉಪ್ಪು ಕಮ್ಮಿ ಇತ್ತು, ನಾನು ಅದಕ್ಕೆ ಒಂದು ಸ್ವಲ್ಪ ಉಪ್ಪು ಹಾಕಿದ್ದೀನಿ. ಉಪ್ಪು ಹಾಕಿ ಮಿಕ್ಸ್ ಮಾಡಿ ಇದನ್ನು ಚೆನ್ನಾಗಿ ಕುದಿಯೋಕ್ಕೆ ಇಡಬೇಕು. ಹಬೆಯಲ್ಲಿ ಬೇಯಿಸಿಟ್ಟ ಚಿಕನ್ಗೆ ಇದಕ್ಕೆ ನಾನು ಆವಾಗಲೇ ಚಿಕನ್ ಮ್ಯಾಗ್ನೇಟ್ ಮಾಡುವಾಗ ತೆಗೆದಿಟ್ಟಿದ್ದೆ ಮಸಾಲಾನ, ಇದನ್ನು ಹಚ್ಚಿ ಇದನ್ನು ಸ್ವಲ್ಪ ಹೊತ್ತು ತೆಗೆದಿಡಬೇಕು. ಈಗ ನಾವು ನೀರು ಕುದಿಯೋಕ್ಕೆ ಇಟ್ಟಿದ್ವಿ. ಕುದಿಯುವ ನೀರಿಗೆ ನಾವು ನೆನೆಸಿಟ್ಟ ಬಾಸುಮತಿ ರೈಸನ್ನು ಹಾಕಿ
ಇದನ್ನು ಒಂದು ಸತಿ ಚೆನ್ನಾಗಿ ಮಿಕ್ಸ್ ಮಾಡಿ ಇದು ಈಗ ಒಂದು ಸತಿ ಉಪ್ಪು ಖಾರ ಎಲ್ಲ ಇದು ಕರೆಕ್ಟಾಗಿದೆಯಾ ಅಂತ ನೋಡಿಕೊಂಡು ಇದನ್ನು ಬೇಯೋಕ್ಕೆ ಇಡಬೇಕು. ಒಂದು ಪ್ಯಾನಿಗೆ ಎಣ್ಣೆ ಹಾಕಿ ನಾವು ಆ ಮಸಾಲೆ ಹಚ್ಚಿಟ್ಟ ಚಿಕನನ್ನು ಫ್ರೈ ಮಾಡಬೇಕು. ಅದನ್ನು ಶಾಲೋ ಫ್ರೈ ಮಾಡಬೇಕು. ಇದು ಒಂದೊಂದನ್ನೇ ಹಾಕಿ ಶಾಲೋ ಫ್ರೈ ಮಾಡಬೇಕು. ಇದು ಚೆನ್ನಾಗಿ ಫ್ರೈ ಆದಮೇಲೆ ಇದನ್ನು ತೆಗೆದು ಇಡಬೇಕು. ಇದು ಗ್ಯಾಸ್ ಆಫ್ ಮಾಡಿ ತೆಗೆದಿಡಬೇಕು. ಈಗ ಈ ಬೆಂದ ರೈಸಿಗೆ ನಾವು ಈ ಫ್ರೈ ಮಾಡಿಟ್ಟ ಚಿಕನ್ ಪೀಸನ್ನು ಇಡಬೇಕು. ಈ ಥರ ಒಂದೊಂದನ್ನೇ ಹೀಗೆ ಇಡಬೇಕು. ಇದಕ್ಕೆ ಚಿಕನ್ ಫ್ರೈ ಮಾಡಿಟ್ಟ ಆ ಎಣ್ಣೆ ಮತ್ತು ಮಸಾಲ ಇದೆಯಲ್ಲ ಅದನ್ನು ಈ ಥರ ಸ್ವಲ್ಪ ಅದ್ರ ಮೇಲೆ ಹಾಕಬೇಕು. ಆಮೇಲೆ ಇದಕ್ಕೆ ಒಂದು 2 ಹಸಿಮೆಣಸಿನ್ಕಾಯಿನ ಹೀಗೆ ಇಡಬೇಕು. ಇದಕ್ಕೇ ಫುಡ್ ಕಲರು ಆರೆಂಜು ಮತ್ತು ರೆಡ್ ಕಲರ್ನ ಕಲಸಿಟ್ಟಿದ್ದೀನಿ. ಇದು ಆರೆಂಜ್ ಫುಡ್ ಕಲರು ಹೀಗೆ ಹಾಕಬೇಕು. ಮತ್ತು ಈ ರೆಡ್ ಕಲರು ಅದನ್ನು ಈ ಥರ ಹಾಕಬೇಕು. ಇದು ಬೇಕಾದರೆ ಹಾಕ್ಬೋದು, ಬೇಡದಿದ್ದರೆ ಬೇಡ. ಹಾಕಿ ಗ್ಯಾಸ್ ಆನ್ ಮಾಡಿ ಅದಕ್ಕೆ ಒಂದು ತವಾ ಇಟ್ಟು ಅದ್ರ ಮೇಲೆ ಈ ಪಾತ್ರೆನ ಇಟ್ಟು ದಮ್ಮಿಗೆ ಇಡಬೇಕು. ಇದು ಸ್ವಲ್ಪ ಹೊತ್ತು ಈ ಥರ ದಮ್ ಆದಮೇಲೆ ಒಂದು ಸಣ್ಣ ಬೌಲ್ ತಗೊಂಡು ಅದಕ್ಕೆ ಕೆಂಡವನ್ನು ಬಿಸಿ ಮಾಡಿ ಆ ಬೌಲೊಳಗೆ ಹಾಕಿ ಅದಕ್ಕೆ ಎಣ್ಣೆ ಅಥವಾ ತುಪ್ಪ ಹಾಕಿ ಈ ಥರ ಮುಚ್ಚಿಡಬೇಕು. ಅದು ಸ್ಮೋಕಿ ಫ್ಲೇವರ್ ಬರಬೇಕು. ಅದಕ್ಕಾಗಿ ಹೀಗೆ ಮುಚ್ಚಿಟ್ಟು ಸ್ವಲ್ಪ ಹೊತ್ತು ದಮ್ಮಿಗೆ ಇಡಬೇಕು. ಈಗ ಇದಕ್ಕೆ ಮಂದಿಗೆ ಒಂದು ಚಟ್ನಿಯನ್ನು ರೆಡಿ ಮಾಡೋಣ. ಇದಕ್ಕೆ ಒಂದು 4-5 ಎಸಳು ಬೆಳ್ಳುಳ್ಳಿ, ಒಂದು ಹಸಿಮೆಣಸಿನ್ಕಾಯಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ಒಂದು ಟೊಮೆಟೊ ಸಣ್ಣದಾಗಿ ಹೆಚ್ಚಿ ಹಾಕಿದ್ದು ಮತ್ತು ಒಂದು ಈರುಳ್ಳಿನ ಕಟ್ ಮಾಡಿ ಅದಕ್ಕೆ ಹಾಕಿ ಸ್ವಲ್ಪ ಉಪ್ಪು ಮತ್ತು ನಿಂಬೆ ರಸನ ಹಾಕಿ ಒಂದು ಸತಿ ಗ್ರೈಂಡ್ ಮಾಡಬೇಕು. ಇದು ತುಂಬ ಪೇಸ್ಟಾಗಿ ಆಗಬಾರ್ದು, ಸ್ವಲ್ಪ ಗ್ರೈಂಡ್ ಮಾಡಿಟ್ರೆ ಈ ಚಟ್ನಿ ರೆಡಿ ಆಗುತ್ತೆ. ಮಂದಿ ಜೊತೆಗೆ ಚಟ್ನಿ ರೆಡಿ ಆಗುತ್ತೆ. ಫ್ರೆಂಡ್ಸ್, ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹೊಸದಾಗಿ ವಿಡಿಯೋ ನೋಡುವವರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಸೀನ್ ಫ್ರೀ ಕಿಚನ್ಗೆ ಸಪೋರ್ಟ್ ಮಾಡಿ. ಸಿ ಯು ಆನ್ ನೆಕ್ಸ್ಟ್ ವಿಡಿಯೋ. ಬಾಯ್.